ಮಂಗಳೂರಿನ ಹೊರವಲಯದಲ್ಲಿ ನಿನ್ನೆ ದುಷ್ಕರ್ಮಿಗಳಿಂದ ಬೀಭತ್ಸವಾಗಿ ಕೊಲೆಯಾದಂತಹ ಸುಹಾಸ್ ಶೆಟ್ಟಿ ಅವರ ಒಂದು ಮನೆ ಏನಿದೆ ಕಾರಿಂಜ, ಆ ಮನೆಯಲ್ಲಿ ಈಗ ಒಂದು ದುಃಖದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಬನ್ನಿ, ಈಗ ಸಂದರ್ಭದಲ್ಲಿ ಅವರ ತಂದೆ ಆಗಿರುವಂತಹ ಯಾರು ಅವ್ರ ತಂದೆ ನಮ್ಮ ಜೊತೆಗಿದ್ದಾರೆ, ಮೋಹನ್ ಶೆಟ್ಟಿ, ಅವ್ರನ್ನ ಮಾತಾಡ್ಸೋಣ. ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಮಗನ ಒಂದು ನಿರೀಕ್ಷೆ ಅಂದರೆ ಯಾವುದೂ ನಿರೀಕ್ಷೆ ಮಾಡಿರೋಂಥ ಒಂದು ಘಟನೆ ನಡೆದಿರುವಂಥದ್ದು. ಏನಾದ್ರು ಆ ಥರದ ಒಂದು ನಿಮಗೆ ಅನುಮಾನಗಳಿತ್ತ, ನಿರೀಕ್ಷೆ ಇತ್ತ? ನಿರೀಕ್ಷೆ ಇತ್ತು ಅಂದರೆ ನಾನು ಹೇಳಿದೆ, ಸ್ವಲ್ಪ ಹುಷಾರಾಗಿ ಹೋಗು ಆ ಕಡೆಗೆ ನಾನು ಹೇಳಿದೆ. ಆ ಥರ ಇತ್ತು. ನಾನು ಇಲ್ಲ ಮೊದಲೆಲ್ಲ ಆ ಥರ ಇತ್ತಿಲ್ಲ. ಮನೆಗೆಲ್ಲ ಬರ್ತಾಯಿದ್ದ, 2 ದಿವಸ 3 ದಿವಸ ಮನೆಗೆಲ್ಲ ಬರ್ತಾಯಿದ್ದ. ಅವನು ಹೇಳಿದ ನನಗೆ ಈ ರೀತಿ ಜೀವ ಬೆದರಿಕೆ ಇದೆ ಅಂತ ಹೇಳಿದ, 2 ಸಲ ಹೇಳಿದ. ಇದು ಕಾರಲ್ಲಿ ಓಡಾಡುವಾಗ ಹಿನ್ನಡೆ ಯಾರೋ ಫಾಲೋ ಮಾಡಿ ಬಂದರು ಅಂತ 2-3 ಸಲ ಹೇಳಿದೆ ನನಗೆ. ಈಗ ನಿನ್ನೆ ನಡೆದಿರುವಂತಹ ಘಟನೆ ಸಡನ್ನಾಗಿ ಆಗಿರುವಂಥದ್ದಲ್ಲ, ಸುಮಾರು ದಿನಗಳ ನಿಮ್ಮ ಅಂದಾಜಿನ ಪ್ರಕಾರ ತುಂಬ ಇತ್ತು ಅಂತ ಹೇಳ್ಬಿಟ್ಟು ಅಂತ. ಈ ಒಂದು ಘಟನೆನ ಪೊಲೀಸರು ಅಥವಾ ಸಂಬಂಧಪಟ್ಟ ಗುಪ್ತಚರ ಇಲಾಖೆ ತಡೆಯುವಂಥ ಸಾಧ್ಯತೆಗಳಿತ್ತ? ಇತ್ತಿತ್ತು ಸಾಧ್ಯತೆಗಳಿಗೆ, ಗುಪ್ತಚರ ಇಲಾಖೆ ಸಾಧ್ಯತೆ ಇತ್ತು. ಗುಪ್ತಚರ ಇಲಾಖೆ ಇದರಲ್ಲಿ ಇದಾಗಿದೆ, ಫೈಲ್ ಆಗಿದೆ. ಆಮೇಲೆ ಇದೆಲ್ಲ ನೀವು ಹೇಳಿದಂಗೆ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ ಪೂರ್ತಿ ಅವ್ರದ್ದೆಲ್ಲ ವೈಫಲ್ಯ ಆಗಿದೆ ಇದೆಲ್ಲ. ಅದೇ ಅಲ್ಪಸಂಖ್ಯಾತರ ಇದಕ್ಕೋಸ್ಕರ ಓಲೈಕೆಗೋಸ್ಕರ ಇದು ಮಾಡಿದ್ದಾರೆ. ಈಗ ಮನೆಗೆ ಹಿರಿಮಗಾದಂತಹ ಸುಹಾಸ್ ಶೆಟ್ಟಿಯ ಇತ್ತೀಚಿನ ಒಂದು ಕಾರ್ಯಕ್ರಮ ಯಾವ ಥರ ಇತ್ತು ಅಂದರೆ ದುಡಿಮೆ ಆಗಿರ್ಬೋದು, ಅವರ ಒಂದು ಬೇರೆ ಚಟುವಟಿಕೆಗಳು ಯಾವ ಥರ ಇತ್ತು? ಇತ್ತೀಚೆಗೆಲ್ಲ ಎಲ್ಲ ಚೇಂಜ್ ಆಗಿದ್ದ. ಸ್ವಲ್ಪ ನಮ್ಮ ಮನೆಗೆ ಆಧಾರ ಸ್ತಂಭವಾಗಿ ಅವನು ಇದ್ದದ ಕಾರಣ ಎಲ್ಲ ಮನೆಗೆ ಎಲ್ಲ ಕೊಡ್ತಾಯಿದ್ದ. ಅದಲ್ಲದೆ ಅವನು ಬೇರೆ ಮರಳು ವ್ಯಾಪಾರ ಮಾಡ್ತಾಯಿದ್ದಂತೆ. ಅದೆಲ್ಲ ಮಾಡಿ ಒಂದು ಲಾರಿ ಇತ್ತು, ಒಂದು ಲಾರಿ ಬಾಡಿಗೆ ಮಾಡಿಕೊಂಡೆಲ್ಲ ಒಂದು ಜೀವನ ಎಲ್ಲ ಚೇಂಜ್ ಮಾಡಿ ಆಗಿದ್ದ. ನಿಮ್ಮ ಮತ್ತು ಮಗನ ಕೊನೆಯ ಭೇಟಿ ಯಾವಾಗಿತ್ತು? ಏನಾರು ನಿಮ್ಮ ಹತ್ರ ಮಾತುಕತೆ ನಡೆದಿತ್ತಾ? ನನ್ನ 30ನೇ ತಾರೀಕು ನನ್ನ ತಮ್ಮನ ಮಗಳ ಮದುವೆ ಇತ್ತು. ಅದಕ್ಕೆ 30ನೇ ತಾರೀಕು ಕೊನೆಯ ಭೇಟಿ. ಹಿಂದಿನ ದಿವಸ 29 ಬಂದಿದ್ದ, 30ಕ್ಕೂ ಬಂದಿದ್ದ. ಭೇಟಿ ಮಾಡಿ ಎಲ್ಲ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಹೋಗಿದೆ. ಎಲ್ಲ ಊಟ ಮಾಡಿ ಇಲ್ಲಿಂದ ಬಜ್ಪೆಗೆ ಹೋಗಿದೆ, ಅಲ್ಲಿಂದ ಬೆಳ್ತಂಗಡಿಯಿಂದ. ಅದೇ ಕೊನೆಯ ಭೇಟಿ. ಬೇರೆ ವಿಷಯ ಮಾತಾಡಿಲ್ಲ, ಭೇಟಿ ಹೋಗಿದ್ದ. ಈಗ ಪ್ರವೀಣ್ ನೆಟ್ಟಾರ್ನ ಕೊಲೆ ನಂತರದಲ್ಲಿ ಒಂದು ಕೊಲೆ ನಡೆಯುತ್ತೆ, ಅದರಲ್ಲಿ ನಿಮ್ಮ ಮಗನ ಪಾತ್ರ ಇತ್ತು ಅಂತ ಹೇಳಿ ಬರುತ್ತೆ. ಆ ಒಂದು ಪ್ರತೀಕಾರವಾಗಿ ನಡೆದಿರ್ಬೋದು ಅಂತ ನಿಮ್ಮ ಅಂದಾಜ ಯಾವ ಥರ? ಅಥವಾ ಬೇರೆ ಯಾವ್ದಾರ ಉದ್ದೇಶ ಇತ್ತಾ? ಪ್ರತೀಕಾರ ನಾನು ಹೇಳೋಕ್ಕಾಗಲ್ಲ. ಅಂದರೆ ಪ್ರತೀಕಾರ ಇರ್ಬೋದು, ಪ್ರತೀಕಾರಕ್ಕೆ ಇವನು ಕೇಸಲ್ಲಿ ಇದ್ದಲ್ಲ, ಇರ್ಬೋದು. ಆಮೇಲೆ ಹೇಳ್ತಿದ್ದ ನನಗೆ ಸ್ವಲ್ಪ ನಾನು ಕಾರಲ್ಲಿ ಫಾಲೋ ಮಾಡಿ ಬಂದಿದ್ದರು ಇಬ್ಬರು ಅಂತೆಲ್ಲ ಹೇಳ್ತಿದ್ದ. ಕಾರ್ನವರು ಬೆದರಿಕೆ ಇದೆ ಅಂತ ಹೇಳ್ತಿದ್ದ. ಆಮೇಲೆ ಅದನ್ನು ಸಾಮಾನ್ಯವಾಗಿ ನಾನು ಹೇಳಿದ್ದೀನಿ, ಎಲ್ಲೂ ಹೋಗಬೇಡ ಮನೆ ಬೇಗ ಬಾ, ನೀನು ರಾತ್ರಿ 12 ಗಂಟೆ ಮಾಡೋಕ್ಕೆ ಹೋಗಬೇಡ, ಬೇಡ ಬಾ ಅಂತ ಹೇಳಿದೆ. ಆದಷ್ಟು ಬೇಗ ಬರ್ತಿದ್ದ ಮನೆಗೆ ಬೇಗ. ಈಗ ನಿನ್ನೆ ನಿಮಗೆ ಈ ಒಂದು ಘಟನೆ ಎಷ್ಟೊತ್ತಿಗೆ ಗೊತ್ತಾಯಿತು? ಮತ್ತು ನೀವೀಗ ಹೋಗಿದ್ರ ಅಲ್ಲಿ ಮಗನ ನೋಡೋರ ಅಥವಾ ಏನು ಪರಿಸ್ಥಿತಿ? ಏನಿಲ್ಲ, ನಾನು ನಿನ್ನೆ ನನ್ನ ತಮ್ಮ ಮಗಳ ಮದುವೆ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವನು ನಿನ್ನೆ ಬಂದಿಲ್ಲ, ಮೊನ್ನೆ ಮದುವೆ ಬಂದಿದ್ದ. ಇದಕ್ಕೆ ಒಂದು ಮಾಮಿಸಿಕೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರ್ಯಕ್ರಮ ಇತ್ತು, ಅದಕ್ಕೆ ಬಂದಿಲ್ಲ ಅವನು. ನಾನು ಬಾ ಅಂತ ಹೇಳಿದೆ, ಬಾ ಇಲ್ಲಿ ಫಂಕ್ಷನ್ ಬಾ ಇಲ್ಲ ಬರೋದಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದೆ. ಅದರಲ್ಲಿ ಲಾರಿ ಇತ್ತು, ಅದೇನೋ ಯಾರಿಗ ಇದು ಜಲ್ಲಿ ಹಾಕಬೇಕು, ಅದು ಹಾಕಬೇಕು ಅಂತ ಹೇಳಿದೆ, ಬರೋದಿಲ್ಲ ಅಂತೇಳಿ. ಆಮೇಲೆ ನನಗೆ ಗೊತ್ತಾಗಿದ್ದು ರಾತ್ರಿ ಅಂದಾಜು 9 ಗಂಟೆಗೆ. ಓಕೆ, ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗಬೇಕು ಅಂತ ನೀವು ಬಯಸ್ತೀರಾ? ಅದಕ್ಕೆ ಒಂದು ಸೂಕ್ತವಾಗಿ ಈ ಘಟನೆ ಮಾಡಿದರೆ ಸೂಕ್ತವಾಗಿ ಅವ್ರನ್ನ ಬಂಧಿಸಿ ಒಳ್ಳೆ ಶಿಕ್ಷೆ ಕೊಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕಂತ. ಈ ಒಂದು ಪರಿಸ್ಥಿತಿ ನೋಡಿದ್ರೆ ನಿಮ್ಮ ಅಂದಾಜಿನ ಪ್ರಕಾರ ತನಿಖೆ ಸರಿ ಆಗಬಹುದು ಅಂತ ಅನ್ಸುತ್ತಾ? ಇಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತನಿಖೆ ಸರಿ ಆಗಲ್ಲ. ಸಿದ್ದರಾಮಯ್ಯ ಸರ್ಕಾರದಿಂದ ಸ್ವಲ್ಪ ಅಲ್ಪಸಂಖ್ಯಾತರ ಓಲೈಕೆಗೆ ಮಾಡೋ ಹಿನ್ನೆಲೆಯಲ್ಲಿ ಇದು ತನಿಖೆ ಸರಿ ಆಗಲ್ಲ. ಇದಿಷ್ಟು ನಿನ್ನೆ ಹತ್ಯೆಗೀಡಾದಂತಹ ಸುಹಾಸ್ ಶೆಟ್ಟಿ ಅವರ ತಂದೆ ಮೋಹನ್ ಶೆಟ್ಟಿ ಅವರ ಒಂದು ಮಾತುಗಳು. ಮಗನ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ದುಷ್ಕರ್ಮಿಗಳನ್ನು ಸರ್ಕಾರ ತಕ್ಷಣವೇ ಪತ್ತೆ ಹಚ್ಚೋದ್ರ ಮೂಲಕ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಿರುವಂತಹ ಆಗ್ರಹ. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಕಾರಿಂಜ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.